ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರೇ, ನೀವ್ ಯಾವತ್ತೂ ಇಮೋಷನಲ್ ಆಗಕ್ ಹೋಗ್ಬೇಡಿ. ನನ್ನಿಂದ ನನ್ನ ಗಂಡನ ಕಣ್ಣಲ್ಲಿ ನೀರ್ ಬರೋ ಹಾಗಾಯ್ತಲ್ಲ ಅಂತ ನಂಗೆ ತುಂಬಾ ಬೇಜಾರಾಗುತ್ತೆ. ಅಷ್ಟೊಂದೆಲ್ಲ ಬೇಜಾರಾಗುತ್ತಾ? ಇಲ್ಲ, ನನಗೆ ಬೇಜಾರೇ ಆಗೋದಿಲ್ಲ. ನನಗೆ ಹಾಟೇ ಇಲ್ಲ, ನಾನು ಕಲ್ ಬಂಡೆ. ಎಲ್ಲಾನು ಗೊತ್ತಿದ್ರು ಹಾಕಿ ಕೇಳ್ತಿರಲ್ಲ. ನನಗೆ ಗೊತ್ತಿತ್ತು, ರೀಕನ್ಫರ್ಮೇಷನ್ಗೋಸ್ಕರ ಕೇಳಿದೆ ಅಷ್ಟೇ. ರೀಕನ್ಫರ್ಮೇಷನ್ಗೋಸ್ಕರ ಕೇಳಿದೆ ಅಷ್ಟೇ. ಇದು ಬೇರೆ. ಐ ಆಮ್ ಸೋ ಸಾರಿ. ನೋವಾಯ್ತಾ? ಆಯಿತು, ಓಕೆ, ಹಿತವಾದ ನೋವು ಇರಲಿ ಬಿಡಿ. ಏನ್ ಗೊತ್ತಾಗತ್ತ ಮಾರೆ, ನಾನೊಂಥರ ಮಿಡಲ್ ಕ್ಲಾಸ್ ಪ್ರಾಡಕ್ಟ್. ಈ ಖಾಲಿಯಾಗಿರೋ ಟೂತ್ ಪೇಸ್ಟ್ ಟ್ಯೂಬ್ನ ಹಿಂಡಿ ಹಿಪ್ಪೆ ಮಾಡಿ ಅದರಲ್ಲೂ ಗಣಿಗಾರಿಕೆ ಮಾಡಿ ಕೊಟ್ಟಿರೋ 20 ರೂಪಾಯಿನ ಪೂರ್ತಿಯಾಗಿ ಹೇಗೆ ವಸೂಲು ಮಾಡೋದು ಅಂತ ಪಕ್ಕಾ ಲೆಕ್ಕಾಚಾರ ನೋಡೋ ವಂಶ ನಮ್ದು. ಕಂಜೂಸ್ತನ ಅದು ನಮ್ಮ ಟ್ರೇಡ್ ಮಾರ್ಕು. ಒಂದೊಂದು ರೂಪಾಯಿನೂ ಖರ್ಚು ಮಾಡೋದಕ್ಕೆ ಮುಂಚೆ 1000 ಸಲ ಯೋಚನೆ ಮಾಡ್ತೀವಿ. ಖರ್ಚು ಮಾಡಿದ್ಮೇಲೆ ಯಾಕಪ್ಪ ಖರ್ಚು ಮಾಡಿದ್ವಿ ಅಂತ ಪ್ರತಿ ಸಲ ಗಿಲ್ಟಿ ಫೀಲ್ ಮಾಡ್ಕೋತೀವಿ. ಇತ್ಲಾ ಕಡೆ ಬಡವರು ಅಲ್ಲ, ಅತ್ಲಾ ಕಡೆ ಶ್ರೀಮಂತರು ಅಲ್ಲ. ಒಂಥರ ಅಂತರ್ ಪಿಶಾಚಿಗಳು ನಾವು. ನಿಜ, ಬಡವ್ರಿಗೆ ಸಿಗೋ ಸಬ್ಸಿಡಿನೂ ಸಿಗಲ್ಲ, ಶ್ರೀಮಂತರಿಗಿರೋ ಲಕ್ಷರಿನೂ ಇರಲ್ಲ. ಬಡವ್ರಿಗಿರೋ ನೆಮ್ಮದಿ, ಶ್ರೀಮಂತರಿಗಿರೋ ಧೈರ್ಯ ಇವೆರಡೂ ನಮಗಿರೋದಿಲ್ಲ. ಒಂಥರ ಕನ್ಫ್ಯೂಸ್ ಕ್ಯಾಟಗರಿ ನಮ್ದು. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಜಾಸ್ತಿ ಬಡ್ಡಿ ಸಿಗುತ್ತೆ, ನಮ್ಮ ದುಡ್ಡನ್ನು ಎಲ್ಲಿಟ್ರೆ ದುಡ್ಡು ಸೇಫ್ ಆಗಿರುತ್ತೆ ಅನ್ನೋ ಒದ್ದಾಟದಲ್ಲಿ ಮುಕ್ಕಾಲು ವಯಸ್ಸು ಕಳೆದು ಬಿಡ್ತೀವಿ. ಸೊ ದುಡ್ಡು ಅನ್ನೋದು ನಮಗಷ್ಟು ಮುಖ್ಯ ಆಗಿರುತ್ತೆ. ನಾವು ಅದಕ್ಕಷ್ಟು ಬೆಲೆ ಕೊಡ್ತೀವಿ. ದುಡ್ಡು ಮೇಲಿಂದ ಉದುರಲ್ಲ, ನಾವು ಅದನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ. ಹಾಗಾಗಿ ನಿಮ್ಮ ಸಂಪಾದನೆ ದುಂದು ವೆಚ್ಚಕ್ಕೆ ಹೋಗಬಾರ್ದು. ಅದು ನಿಮ್ಮ ಶ್ರಮಕ್ಕೆ ಅವಮಾನ ಮಾಡ್ದಾಗೆ ಅನ್ನೋದು ನನ್ನ ಭಾವನೆ. ಈ ನನ್ನ ಯೋಚನೆಯಿಂದ ನಾನು ಯಾರಾದರೂ ಮನಸ್ಸು ನೋಯಿಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸಿ. ಆದರೆ ವೈಯಕ್ತಿಕವಾಗಿ ನೀವು ನನಗೆ ಕೇಳಿದ್ರೆ ಎಲ್ಲದಕ್ಕೂ ಲೆಕ್ಕ ಇರಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ನಾನು ಹೇಳೋದು. ಯಾಕಂದರೆ ಗೌರವ ಇಲ್ಲದೆ ಇರೋ ಕಡೆ ಯಾರೂ ಇರೋದಕ್ಕೆ ಇಷ್ಟಪಡಲ್ಲ, ಲಕ್ಷ್ಮೀದೇವಿ ಕೂಡ. ಕೊನೆಯದಾಗಿ ನಾನು ಹೇಳೋದಿಷ್ಟೆ, ಕೊನೆಯದಾಗಿ ನಾನು ಕೇಳ್ಕೊಳ್ಳೋದಿಷ್ಟೆ, ನೀವು ಯಾರಿಗೆ ಬೇಕಾದರೂ ದುಡ್ಡು ಕೊಡಿ. ನಾನು ಒಂದಿನೂ ಬೇಡ ಅಂತ ಹೇಳಲ್ಲ, ಅದಕ್ಕೆ ನನಗೆ ರೈಟ್ಸು ಇಲ್ಲ. ನೀವು ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು, ಅದು 1 ರೂಪಾಯಿನಾಗಿದ್ರು ಪ್ಲೀಸ್ ಅದಕ್ಕೆ ಲೆಕ್ಕ ಹೇಳಿ. ನೀವು ಜೀವಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಕಂಡೀಷನ್ ಮೇಲೆ ದುಡ್ಡು ಕೊಟ್ರಿ. ಆ ಕಂಡೀಷನ್ ಯಾಕೆ ಹಾಕಿದ್ರಿ ಅಂತ ನೆನ್ಪು ಮಾಡ್ಕೊಳ್ಳಿ. ಅವನಿಗೆ ಜವಾಬ್ದಾರಿ ಬರಲಿ ಅಂತ. ಜವಾಬ್ದಾರಿ ಇಲ್ಲದೆ ನಾವು ಯಾವ ಕೆಲಸನೂ ಮಾಡಬಾರ್ದು, ರೈಟ್? ಗೌತಮರೇ, ನಾವು ಯಾರಿಗೋ ಉತ್ತರ ಕೊಡಬೇಕು ಅಂದಾಗ ನಾವಿರೋ ರೀತಿಗೂ, ನಮಗೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ ಅಂದಾಗ ನಾವು ನಡ್ಕೊಳ್ಳೋ ರೀತಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನಾನು ಹೇಳ್ತಿರೋದು ಸರಿ ಅಲ್ವಾ ಗೌತಮರೇ? 100% ಸರಿ ಇದೆ ಭೂಮಿಕಾ. ಇನ್ಮೇಲೆ ನೀವು ಹೇಳ್ದಾಗೆ ಇರ್ತೀನಿ. ಐ ಆಮ್ ಕನ್ವಿನ್ಸ್ಡ್. ಥ್ಯಾಂಕ್ ಯು. ಸರಿ, ಮಲ್ಕೊಳ್ಳಿ, ಲೇಟ್ ಆಗ್ತದೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.